ಹೇಳೋದು ತೋರ್ಸೋಕ್ಕಾಗಲ್ಲ. ಚೆನ್ನಾಗಿದೆ ಇದೆಲ್ಲ ಅಲ್ಲ ಮೇನ್ ಅಂತ ಕಬಾಬ್ ಇದೆ ಗಾಯ್ಸ್, ಸ್ವೀಟ್ಸ್ ಇದೆ, ಪೈಸ ಇದನ್ನಂತೂ ಹೆವಿ ರಶ್ ಗಾಯ್ಸ್. ನೋಡಿ ಇಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಇದು ಜಿ ಕೆ ವಿ ಕೆದು ಬಂದು ಇವರೆಲ್ಲ ಮುಗಿಸ್ಕೊ ಹೋಗ್ತಾ ಇರೋರು. ಈ ಕಡೆ ಎಲ್ಲ ಜಿ ಕೆ ವಿ ಕೆ ತಲುಪಿದ್ದೀವಿ ಬಸ್ಸಲ್ಲಿ ಬಂದು. ಬನ್ನಿ ಗಾಯ್ಸ್ ನೋಡಿ ಸುಸ್ವಾಗತ ಅಂತ ಬಂದಿದ್ದಾರೆ. ವಿಸಿಟ್ ಮಾಡ್ಬೋದು, ತುಂಬಾ ಒಳ್ಳೆ ಚೆನ್ನಾಗಿದೆ ಅಂತ ನೋಡ್ಮೇಲೆ ಹೇಳ್ಬೇಕು, ಫಸ್ಟ್ ಆಗಿ ಹೇಳ್ತೀರಾ? ಬಸ್ಸು ಹೋಗ್ತಾ ಇದೆ, ನಿಂತ್ಕೊಂಡು ಬಸ್ ಹತ್ಕೊಬಿಟ್ರೆ ಅಲ್ಲಿವರೆಗೆ ಹೋಗ್ಬೋದು, ನಡೆಯ ತಪ್ಪುತ್ತೆ, ತುಂಬ ದೂರ ಇರಬೇಕು. ಬನ್ನಿ ನಡೆಯ ತಪ್ಪಿಲ್ಲ ಅಂದರೆ ಕಷ್ಟ ಆಗ್ತಿತ್ತು. ಬಸ್ ಫೆಸಿಲಿಟಿ ಮಾಡಿರೋದ್ರಿಂದ ಎಷ್ಟು ಜನ ಬಸ್ ತುಂಬ ದುಡ್ಬಿಟ್ಟವ್ರೆ ಗಾಯ್ಸ್. ಅಂತೂ ಇಂತೂ ಬಸ್ ಅಂತ ತಲುಪಾಯಿತು. ಇಲ್ಲಿ ಗಣೇಶ ಗುಡಿ ಅಂತಿದೆ, ಅಲ್ಲಿವರೆಗೂ ಡ್ರಾಪ್ ಕೊಡ್ತಾರೆ ಫ್ರೀಯಾಗಿ. ಸೊ ಇಲ್ಲಿ ಮುಂದಕ್ಕೆ ನಡ್ಕೊಂಡು ಹೋಗಬೇಕಾಗಿರುತ್ತೆ. ಬಸ್ ಫೆಸಿಲಿಟಿ ಇರೋದ್ರಿಂದ ಅಟ್ಲೀಸ್ಟ್ ಇಷ್ಟು ದೂರನಾರು ನಡೆಯ ತಪ್ಪತ್ತಿಲ್ಲ ಅಂದರೆ ಕಾಲೆಲ್ಲ ಸುತ್ತಾಗುತ್ತೆ. ಹಂಗೆ ಹೆವಿ ಟೈರ್ಡ್ ಆಗಿದೆ, ಮಧ್ಯಾಹ್ನ ಊಟ ಮಾಡಿ ಬಂದಿದ್ದೀವಿ. ಬೇಗ ಎಲ್ಲರಿ ಸೈಲೆಂಟ್ ಆಗ್ಬಿಟ್ಟೈತೆ, ಈ ಜನ ಎಲ್ಲ ಎಕ್ಸಿಟ್ ಆಗ್ತಾ ಇದ್ದಾರೆ, ನಾವು ಇವಾಗ ಎಂಟ್ರಿ ಆಗ್ತಾ ಇದ್ವಿ. ಏನಾಗುತ್ತೆ ಜನ ಯಾರು ಜಾಸ್ತಿ ಇದ್ದಾರೆ, ನಿಜ ಬೇಜಾರಾಗುತ್ತೆ. ಬಟ್ ಈ ಜನ ಬರ್ತಾ ಇದ್ದಾರೆ. ಇದೇ ನೋಡಿ ಗಾಯ್ಸ್ ಕೃಷಿ ಮೇಳದ್ದು ಎಂಟ್ರೆನ್ಸು. ಬಲ್ಬ್ ಇವಾಗಲೇ ಆನ್ ಆಗಿದೆ. ಊಟ 50 ರೂಪಾಯಿ ಇರುತ್ತಂತೆ ಗಾಯ್ಸ್. ಎಲ್ಲರಿಗೂ ಅಲ್ಲಿ ಕೃಷಿ ಮೇಳದಲ್ಲಿ ಊಟ ಗೀಟ ಮಾಡಿಸ್ತಾರಲ್ಲ, ಅದ್ರದ್ದೆಲ್ಲ ಬ್ಯಾಕ್ ಗೇಟಲ್ಲಿ ನೋಡಿ ಹಿಂಗಿರುತ್ತೆ. ಅಂದರೆ ಅಷ್ಟೇ ಗಾಯ್ಸ್. ಅಫಿಷಿಯಲ್ ಆಗಿ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ಕೃಷಿ ಮೇಳ. ಫಸ್ಟ್ ರೈಟ್ ಸೈಡ್ ಇದೆ, ಆಲ್ರೆಡಿ ಒಂದು ಕಬಾಬು ಮತ್ತು ಸ್ವೀಟ್ನ ಎಕ್ಸ್ಪೀರಿಯನ್ಸ್ ಮಾಡಾಗಿದ್ದೀವಿ. ನೋಡಿ ಗಾಯ್ಸ್ ಅದೇ ಲೆಫ್ಟ್ ಸೈಡ್ ಏನೋ ಇರುತ್ತೆ. ಈ ಕಡೆ ರೈಟ್ ಸೈಡ್ ಅಂತ ಫುಡ್ ಫೆಸ್ಟು. ಇಫ್ ಇನ್ ಕೇಸ್ ಫಸ್ಟ್ ಟೈಮ್ ಆದಾಗ ಫುಡ್ಡಿ ಆಗಿದ್ದರೆ ಆ ಕಡೆ ಹೋಗ್ಬೋದು. ಕಾನ್ಸಂಟ್ರೇಟ್ ಮಾಡೋದು ಯಾವುದು ಗಾಯ್ಸ್, ಕೃಷಿ ಉಪಕರಣಗಳು ಅಂದರೆ ಟ್ರ್ಯಾಕ್ಟರ್ ಆಗಿರ್ಬೋದು, ಹೊಲ ಉಳೋದಕ್ಕೆ ಹೊಸ ಹೊಸ ಇನ್ವೆನ್ಷನ್ನು. ನೋಡಿ ಜೆ ಸಿ ಬಿ ನಿಲ್ಸಿದ್ದಾರೆ. ಸೊ ಈ ಥರ ಮೆಟೀರಿಯಲ್ಸ್ ಇರುತ್ತೆ. ನೋಡಿ ಇದೆ ಮಾರುತಿ ಟ್ರ್ಯಾಕ್ಟರ್ದು ಏನಿರುತ್ತೆ ಹೊಸದು ಅವ್ರದ್ದು ಇನ್ವೆನ್ಷನ್ ಏನು ಮಾಡಿರ್ತಾರೆ, ಕಡಿಮೆ ಇಂಜಿನ್ದಾಗಿರ್ಬೋದು, ಇಂಜಿನ್ ಮೈಲೇಜ್ ಜಾಸ್ತಿ ಕೊಡೋದಾಗಿರ್ಬೋದು. ನೋಡಿ ಗಾಯ್ಸ್ ಜನ ಜಾತ್ರೆ ತಕಲ್ಲೇ ಹೋದ್ರೂ ನೋಡಬೇಕು ಅಂತ ಬರಬೇಕು ನಮ್ಮ ಥರ. ನೋಡಿ ಫುಡ್ಡುಗಳೇ ಇದೆ, ಟೇಸ್ಟ್ ಮಾಡೋರು ಮಾಡ್ಬೋದಾಗಿರುತ್ತೆ. ಏನಿರುತ್ತೆ ಹೇಳಿ, ಬ್ರೆಡ್ ಆಮ್ಲೆಟು, ಬ್ರೆಡ್ ಗುಲ್ಕನ್ನು ಈ ಥರದ್ದೇ ಇರುತ್ತೆ ಗಾಯ್ಸ್. ನೋಡಿ ಇದು ಚೆನ್ನಾಗಿದೆ. ಹಾಂ ಹೋಣ ಕಮಾನ್ ಲೆಟ್ ಗೋ. ಶೋಗೆ ಹೋಗೋಣ ಅಂತ ಇದ್ದಾನೆ. ನಾಳೆ ನಿಮ್ಮ ಹುಡುಗಿ ಕರ್ಕೊಂಡ್ಬನ್ನಿ ಪ್ರಸಾದ್, ಆದಷ್ಟು ಬೇಗ ಬಂದು ಇಮೋಷನಲ್ ಫ್ರೀಯಾಗಿ ಫಲಪುಷ್ಪ ಪ್ರದರ್ಶನಕ್ಕೆ ಹೋಗೋಣ. ಯು ಮೀನ್ ಫ್ಲವರ್ ಶೋ. ನಾವು ಮೈಸೂರಲ್ಲಿ ದಸರಾ ಇದ್ದಾಗ ಫ್ಲವರ್ ಶೋಗೆ ಹೋಗ್ಬೇಕಾದ್ರೆ 50 ರೂಪಾಯಿ ಟಿಕೆಟ್ ತೊಗೊಂಡೋಗಿದ್ವಿ. ಬಟ್ ಈ ಸರಿ ಅಷ್ಟೇನು ಚೆನ್ನಾಗಿರಲಿಲ್ಲ. ಫಸ್ಟ್ ಹೋದ ಕರ್ನಾಟಕದ ಚೆನ್ನಾಗಿದ್ದೀರಿ, ಕರ್ನಾಟಕ ಮ್ಯಾಪ್ ಥರ ಇದೆ. ಚೆನ್ನಾಗಿದೆ ಇದೆಲ್ಲ ಅಲ್ಲ. ಮೇಯ್ನ್ ಅಂದರೆ ಕಾಸ್ಟ್ಯೂಮ್ ಥರ ಮಾಡಿದ್ದಾರೆ. ಇದು ಬಿಸ್ಕೆಟ್ ಟೈಪು ಹಸಿರು ಇದೈತೆ. ಆ್ಯಪಲ್ ಮತ್ತು ಪೈನಾಪಲ್ ಇದೆ ಗಾಯ್ಸ್. ಏನು ಸಾಕಾಗಿದೆ ಅಲ್ಲ, ಆ್ಯಪಲ್ ಪೈನಾಪಲ್ ಆ್ಯಂಡ್ ಇರೋದಿದೆ. ಫಿಶ್ ಇದೆ ಗಾಯ್ಸ್, ಎಷ್ಟು ಸಖತ್ತಾಗಿ ಕಾಣ್ತಾ ಇದೆಯಲ್ಲ. ಫಿಶು ಹಸು ಇದೆ, ಹಸು ಕುರಿ ನಮ್ಮ ಕಡೆ ಕುರಿ ಇಂಗ್ಲೀಷಲ್ಲಿ ಮಾತಾಡುತ್ತೆ. ಫಿಶ್ ಮಮ್ಮಿ ಫಿಶ್. ನಾವ್ಯಾಕೆ ಮೇಲಿದ್ದೀವಿ, ಜನ ಎಲ್ಲ ಸೆಲ್ಫೀಸ್ ಮೇಲೆ ಇದ್ದಾರೆ, ಅದಕ್ಕೆ ನಾವು ಫಿಶ್ಗಳು ನೀರೊಳಗಿದ್ವಿ. ಇದು ಸಕ್ಕತ್ತಿದೆ ಅಲ್ವಾ ಗಾಯ್ಸ್. ಇದು ಮಾತ್ರ ಅಲ್ಟಿ ಆಗೈತೆ. ಮಿಕ್ಸಡ್ ನೋಡಿ ಇಲ್ಲಿ ನೇಗಿಲ ಹಿಡಿದ ಹೊಲದಲ್ಲಿ ಆಡುವ ಉಳುವ ಯೋಗಿಯ ನೋಡಲ್ಲಿ ಹುಂಜ ರೀ ಟ್ರ್ಯಾಕ್ಟ್ರಿ ರೀ ಒಂದು ರೌಂಡ್ ಕರ್ಕೊಂಡ್ರಿ ಅದಲ್ಲಿ ಅಂತ ಹೇಳ್ಬೇಕು ಇಷ್ಟು. ಇದು ಸಕ್ಕತ್ತಿದೆ ಅಲ್ಲ. ಬನ್ನಿರಿ, ಒಂದು ಗ್ರೀನರಿ ಹಾಕಿರೋದು, ಗ್ರೀನರಿ ಅದ ಮೇಲೆ ಎಲ್ಲ ಯೆಲ್ಲೋ ಕಲರ್ ಹೂವು. ಫಲಪುಷ್ಪ ಪ್ರದರ್ಶನದಲ್ಲಿ ಇವ್ರದೆಲ್ಲ ಮಾರಾಟ ಮಳಿಗೆಗಳು, ಇದರಿಂದನೇ ವಾಣಿಜ್ಯ ಉದ್ಯಮಗಳು ಡೆವಲಪ್ ಆಗ್ತಾ ಇರೋದಂತ. ಇಲ್ಲಿ ಟೇಸ್ಟಿಂಗ್ಗೆ ಅಂತ ಏನು ಸ್ವೀಟ್ನರ್ ಏನು ಕೊಡಲ್ಲ ಇವರು. ವ್ಯಾಕ್ ಬೇಕ್ರಿ ನೋಡಿ ಗಾಯ್ಸ್. ಸಾಂಬಾರು ಪುಡಿ ಟೇಸ್ಟ್ ಮಾಡೋದಕ್ಕೆ ಸಾಂಬಾರು ಮಾಡ್ಬಿಟ್ಟು ತಗೊಂಡು ಕೊಡ್ಬೇಕಷ್ಟೇ. ಇದನ್ನೆಲ್ಲ ಹಾಕಿ ತಯಾರಿಸಿರೋದಂತೆ. ಅದೇನು ಗೊತ್ತಿಲ್ಲ. ಒಂದ್ಸರಿ ಸ್ಯಾಂಪಲ್ ಇದೆ, ಸ್ಯಾಂಪಲ್ ನೋಡೋಣ. ಎಸ್, ಸ್ಯಾಂಪಲ್ಸ್ ನೋಡೋಣ ಯಾವ ಥರ. ಚೆನ್ನಾಗಿದ್ದರೆ ನಾನು ಕೂಡ ಬೇರೆಯವರು ಪ್ರಿಫರ್ ಮಾಡ್ತೀನಿ ಗಾಯ್ಸ್. ಇದ್ರದ್ದು ಯಾರು ಗೊತ್ತಾ, ಸ್ಪಾನ್ಸರ್ಶಿಪ್ ನೋಡಿ. ಡಾಕ್ಟರ್ ಬ್ರೋ ಯೂಟ್ಯೂಬ್ ಆಗಿದ್ದಾನೆ. ಈ ಕಡೆ ಹೀರೋಯಿನ್ನು, ಆ ಕಡೆ ಇಲ್ಲಿ ನೋಡಿದ್ರೆ ಸಂದೇಶ್ ಅವರ ಸ್ಪಾನ್ಸರು. ಕುಡೀರಿ ಇನ್ನೊಂದು ಅರ್ಧ ಈಗ 3ನೇ ಸರ್ ಕುಡಿತಾ ಇರೋದು ಗಾಯ್ಸ್. ಇಲ್ಲಿ ನೋಡಿ ಗಾಯ್ಸ್, ಇದೆಲ್ಲ ಫಾಟ್. ಯಾರು ಗಿಡಗಳನ್ನ ಸಾಕಾಗಿದ್ದಾರೆ, ನರ್ಸರಿ ಇರುತ್ತೆ, ಇಲ್ಲಿಂದ ತಕೋಗಿ ಗಿಡಗಳನ್ನ ಕಲ್ಟಿವೇಟ್ ಮಾಡ್ಬೋದಾಗಿರುತ್ತೆ. ಅದು ಬಿಟ್ಟರೆ ನೋಡಿ ಇಲ್ಲಿ ಗೇಮು ಚಿಕ್ಕ ಮಕ್ಕಳಿಗೆ ಒಂಥರ ಬೆಸ್ಟ್ ಇರುತ್ತೆ ನೋಡಿ. ಕೂತ್ಕೊಂಡು ಡಿಜಿಟಲ್ ಗೇಮ್ ಆಡೋದು, ಗೊಂಬೆ ಎತ್ತೋದು. ನಿಮ್ಮ ಹುಡುಗಿ ಯಾರಾದರೂ ಇದ್ದರೆ ಅವ್ರು ಕರ್ಕೊಂಬಂದು ಲಕ್ ಚೆಕ್ ಮಾಡ್ಬೋದಾಗಿರುತ್ತೆ. ಅಗೇನ್ ಗಾಯ್ಸ್ ಮತ್ತೆ ಈ ಕಡೆ ಇಲ್ಲಿ ಹೋಗ್ಬೇಕಾದ್ರೆ ಕೈ ಒಂದಿತ್ತು, ಇದೊಂದು ಸಖತ್ತಾಗಿದೆ.
ಸಖತ್ತಿದೆಲ್ಲ. ಇಲ್ಲಿ ಮಾತ್ರ ಅಲ್ಟಿ ಆಗೈತೆ ರೈಸ್ ಚೆನ್ನಾಗಿದೆ. ಎಲ್ಲೋದ್ರೂ ಫೋಟೋಶೂಟ್ ಅಂತ ಇರಲೇಬೇಕು ಗೈಸ್. ಫೋಟೋಶೂಟ್ ಇಲ್ಲ ಅಂದರೆ ಅದಕ್ಕೆ ಕಳೆನೇ ಬರಲ್ಲ. ಇವ್ನು ಹೋಗಿ ಮೆಲ್ಲ ನಿಂತ್ಕೊಬಿಟ್ಟು ನಾನು ಫೋಟೋ ತೆಗೆಸ್ಕೊಬೇಕು. ಸೊ ಗಾಯ್ಸ್, ಫಸ್ಟ್ ಬಂದೇಟಲ್ಲಿ ನಿಮ್ಗೆ ಸಿಗೋದಂಥದ್ದು ಫುಡ್ ಫೇರ್ ಸಿಗುತ್ತೆ. ಅದ್ರ ಪಕ್ಕದಲ್ಲೇ ಇರುವಂಥದ್ದು ಫ್ಲವರ್ ಶೋ, ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಟ್ರ್ಯಾಕ್ಟರ್ ಇದೆ, ಅಲ್ಲಿ ಹೋಗೋಣ ಬನ್ನಿ. ಆಲ್ಮೋಸ್ಟ್ ಎಲ್ಲ ಕೃಷಿ ಉತ್ಪನ್ನಗಳಿರುತ್ತಲ್ಲ, ಅದ್ರ ಬಗ್ಗೆ ಮಾತಾಡೋದಿರುತ್ತೆ, ಅದ್ರ ಪ್ರಾಡಕ್ಟ್ ಹೋಗೋದಾಗಿರುತ್ತೆ. ಇವ್ರು ಏನು ಗೊತ್ತಿಲ್ಲ ರೀ, ಏನು ಮಾತಾಡಲ್ಲ ಅಂತಾರೆ ವೀಡಿಯೋಗೆ, ಬರೀ ಹಾಗೆ ಹಿಂಗೆ ಹಿಂಗೆ ಹೋಗ್ಬಿಡ್ತಾರೆ. ಗಾಯ್ಸ್, ಅದು ಮುಗಿಸ್ಕೊಂಡು ನೀವೇನಾದರೂ ಹಂಗೆ ಮುಂದೆ ಬಂದರೆ ನೋಡಿ, ಇಲ್ಲಿ ಸ್ಪಾಟ್ಗಳು ಕೊಟ್ಟಿದ್ದಾರೆ. ಸೂರ್ಯಕಾಂತಿ ಹೂವು ಅಂದರೆ ಸನ್ಫ್ಲವರ್. ನೋಡಿ, ಇದು ಸೋಯಾಬೀನ್ ಅವರ ಇದೆಯಲ್ಲ, ಅದ್ರ ಗಿಡ ಇದು. ಸೋಯಾಬೀನ್ ಸೀಡ್ ನೋಡಿ, ಇದೆ ಸೋಯಾಬೀನ್ ಸೀಡ್. ಚೆಂಡು ಮಲ್ಲೆ ಇದು ಒಬ್ಬೊಬ್ರು ನಮ್ಮ ಪ್ಲಾಟ್ ಕೊಟ್ಟಿರೋದಾ ನೋಡಿ ಗಾಯ್ಸ್. ಅದು 120 4 ತಿಂಗಳು ಬೆಳೆಯುತ್ತೆ. ಅದು ರಾಗಿ ನಮ್ಮ ಹೊಲದಲ್ಲೆಲ್ಲ ಬೆಳೆದಿರುತ್ತೆ. ಅದನ್ನು ವೀಡಿಯೋ ಮಾಡಾಕ್ತೀವಿ. ಅಷ್ಟು ಕ್ಲೀನಾಗಿದೆ ಗಾಯ್ಸ್. ಇದು ಸೆಲ್ಫಿ ಸ್ಪಾಟ್ ಅಂತ ಮಾಡಿರ್ತಾರೆ. ಸಂದೇಶ್ ಅವರು ಒಂದು ಅರ್ಧ ಗಂಟೆ ಫೋಟೋ ತೆಗೆಸ್ಕೊಳ್ಳೋರಿಗೆ ಎಲ್ಲೂ ಬರಲ್ಲ. ಇಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳಿ. ಹಾಂ, ನಾನು ನಿಂತ್ಕೊಳ್ಳಿ ಅಂತ ಹೇಳಿಲ್ಲ, ನೀವು ಹೋಗಿ ನಿಂತ್ಕೊಳ್ಳಿ. ಬರೀ ಯೂಟ್ಯೂಬಲ್ಲಿ ಪೂರ ನೀವೇ ಇರಬೇಕು, ನನ್ನ ಚಾನಲಲ್ಲಿ ನಾನೇ ಇರಬಾರ್ದು. ಸ್ವಾರ್ಥಿ ರೀ, ಅವನು ಸ್ವಾರ್ಥಿಗಳ ಪ್ರಪಂಚ. ಹೇಳಿ ಈಗ ಏನ್ರಿ ಹೇಳಿ. ನಿಂತ್ಕೊಳ್ಳಿ, ಹೋಗಿ ಒಳಗಡೆ ಹಂಗೆ ದಾಟ್ಕೊಂಡು ಒಳಗಡೆ ಹೋಗ್ಬಿಡಿ. ಆಯ್ತು ನೋಡಿ, ಹೂನ ನೋಡ್ತಾ ಇದ್ದಾರೆ. ಅದೇನೋ ಒರಿಜಿನಲ್ ಡೂಪ್ಲಿಕೇಟ್ ಪ್ಲಾಸ್ಟರ್ ಹೂ ಸಿಗುತ್ತೆ ಅಂತ ನೋಡ್ತಾ ಇರೋದು. ನಿಮ್ಮ ಕಡೆ ಬೆಳೀತಾರ ಇದು ಸೂರ್ಯಕಾಂತಿ? ಬಿಜಾಪುರದಲ್ಲಿ ಚೆನ್ನಾಗಿದೆ ಹೂ. ಯೆಲ್ಲೋ ಕಲರ್ ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ ಅಲ್ವಾ? ಎಲ್ಲರೂ ಫೋಟೋ ತೆಗೆಸ್ಕೊಳ್ತಾ ಇರ್ತಾರೆ ಗ್ಯಾಲರಿಲಿ. ಆಮೇಲೆ ಜಾಸ್ತಿ ಆದಮೇಲೆ ಡಿಲೀಟ್ ಮಾಡ್ತಾ ಇರ್ತಾರೆ ಅಷ್ಟೇ. ಬನ್ನಿ ಹೋಗೋಣ. ಇದು ಆಕ್ಚುಲಿ ಚೆನ್ನಾಗಿರೋದು. ಹೆಲ್ತಿಯಾಗಿ ಚೆನ್ನಾಗಿರುತ್ತೆ. ಕೊರಲೆ ಅಂತ ಗಾಯ್ಸ್, ಯಾರು ನೋಡೇ ಇರಲ್ಲ. ಸಂದೇಶ್ ಅವ್ರು ನೋಡಿರ್ತೀರಲ್ಲ? ಇಲ್ರಿ, ನೀವು ತೋರಿಸ್ತಿದ್ದೀರಲ್ಲ, ಇನ್ಮೇಲೆ ನೋಡ್ತೀನಿ. ಪರಾಗು ಇದೆ. ಗುಕ್ಕೆ ಬಗ್ಗೆ ನೀಟಾಗಿ ಕೇಳೋದೇ ಇಲ್ಲ. ಏನಂದ್ರೆ ಇನ್ನೊಂದ್ಸಲ ಹೇಳು. ನಿಮ್ಮಂತ ಜೊತೆ ಫ್ರೆಂಡ್ಶಿಪ್ ಮಾಡಿ ಬಂದ್ಬಿಡಲ್ಲ ಬಿಟ್ವಲ್ಲ, ಅದಕ್ಕೆ ಕ್ಯಾಪ್ಚರ್ ಆಗಿರಲ್ಲ ರೀ, ಅದಕ್ಕೆ ಏರ್ಪೋರ್ಟ್ ಹಾಕೊಳ್ಳಿ ಅಂತ ಹೇಳಿದ್ರು. ಇದು ಕೊರಲೆ ಅಂತ. ಬರಗು ತಪ್ಪು ಇನ್ಫಾರ್ಮೇಶನ್ ಕೊಡ್ತಿರಲ್ರಿ. ಒಂದು ದೈ ಹೊಡಿಬೇಕು ಅನಿಸ್ತಾ ಇದೆ ಬಿಟ್ಟು. ಇದೇನು ಹೇಳಿ? ಔಡಲಕಾಯಿ. ತೆಗಿತಾ ಇರ್ತಾನೆ ಇದು. ಔಡಲಕಾಯಿ ನೀರಿನಲ್ಲಿ ಬೆಳೆದ ಹರಳು. ನಮ್ಮ ಕಡೆ ಎಲ್ಲ ಸ್ಲ್ಯಾಂಗ್ ಅಲ್ಲಿ ಔಡಲು. ಹಾರಕತ್ತ ಎಲ್ಲಿ ಹಾಕ್ತೀರಾ? ಎಲ್ಲಿ ಅಲ್ಲಿ ಮೇಲ್ಗಡೆ ಏನು ಹಾರದ್ರಿ? ಇದು ಹಾರದ್ ನೋಡಿ. ನಮಗೆ ಒಂದು ಇದ್ರ ಥರ ಕಾಣ್ತಾನೆ ಇಲ್ಲ ಅಲ್ಲಿ, ಏನು ಇದ್ರ ಥರ ಕಾಣ್ತಾ ಇದೆ ಅಷ್ಟೇ. ಪರವಾಗಿಲ್ಲ ರೀ, ಕ್ಯಾಮ್ರಾ ವಿಡಿಯೋಗ್ರಫಿ ಚೆನ್ನಾಗಿ ಕಲ್ತವ್ರೆ. ಕೈಯಿಂದ ಮಾಡಿರುವಂಥ ಪದಾರ್ಥನೇ ಇದೆ. ಮಡಿಕೆ ತಯಾರು ಮಾಡೋದು ಮಣ್ಣಿನ ಪದಾರ್ಥ ಕಡಿಮೆ ಆಗ್ತದೆ. ಅದನ್ನು ಇನ್ನೂ ಅದಕ್ಕೆ ಜೀವ ಕೊಡೋದು ನೋಡ್ಬೋದು. ಇತ್ತೀಚೆಗೆ ಮಾತ್ರ ಮಣ್ಣಿಂದ ಹದಗೊಳಿಸಿ ಆಮೇಲೆ ಮಡಿಕೆ ಮಾಡುವಂಥದ್ದು. ನಿಮಗೆ ಗೊತ್ತಿದೆ ಅದು ಏನಂತಾರೆ, ಗಣ್ಣೆಗೆ ನಿಮಿಷ ಮಡಿಕೆಗೆ ವರ್ಷ ಅಂತ. ವರ್ಷಾಂಗಟ್ಟಲೆ ತಗೊಂಡು ಮಡಿಕೆ ಮಾಡಿರ್ತಾರೆ. ಒಂದು ಏಟು ಎಲ್ಲ ಹೊಡೆದಾಕ್ಬಿಡ್ತಾರೆ. ಇಲ್ಲಿ ಗಣೇಶ ಎಲ್ಲ ಚೆನ್ನಾಗಿದೆ ಅಲ್ವ ವಿಗ್ರಹ. ಇದೆಲ್ಲ ಎತ್ಕೋಬಾರ್ದು, ಬಟ್ ಹಂಚಿರುತ್ತಲ್ಲ ಅಷ್ಟೇ ಸ್ಟ್ರಾಂಗ್ ಇದೆ ನೋಡಿ. ದೀಪ ಇದೆ, ಅದಕ್ಕೆ ಎಲ್ಲ ಚೆನ್ನಾಗಿದೆ ಇದೆಲ್ಲ ಪ್ರಾಡಕ್ಟ್. ದೀಪ ಇದಕ್ಕೆ ಒಳಗಡೆ ಆಯಿಲ್ ಹಾಕ್ಬಿಟ್ಟು ಮೇಲೆಗೆ ಹಾಕ್ಬಿಟ್ಟು ಇಲ್ಲೂ ಕೂಡ ಹಾಕ್ಬೋದಾಗಿರುತ್ತೆ. ಮ್ಯಾಜಿಕ್ ಲ್ಯಾಂಪ್ ಅಂತ. ಏನು ಮ್ಯಾಜಿಕ್ ಓಕೆ ಈ ಥರ ಹಾಕ್ಕೊತೀನಿ. ಓಕೆ, ನಂತರ ಎಣ್ಣೆ ಇದು ವಾಪಸ್ ಬರೋದಿಲ್ಲ ಹಾಕಿ ಜಾಗದಿಂದ. ಹಾಂ ಓಕೆ. ಮುಂದೆಗಳಿಂದ ಬತ್ತಿ ಹಾಕ್ಬೇಕು, ಇಲ್ಲಿ ಹಾಕ್ಬೇಕು, ಇಲ್ಲಿ ತೆಗಿಬೇಕು. ಈ ರೀತಿ ದೀಪ ಹಚ್ಚಿ ಎಣ್ಣೆ ವಾಪಸ್ ತೆಗಿಬೇಕು. ಈ ಥರ ಮುಂದೆ ಕಡಿಮೆ ಎಣ್ಣೆಯಲ್ಲಿ ಅತಿ ಹೆಚ್ಚು ಸಮಯ ದೀಪ ಹೋಗುತ್ತೆ. ಇದು ಹಾಕಿದಾಗ ಮೋಸ್ಟ್ಲಿ ಇದು ಹೆಂಗೆ ಮೆಕ್ಯಾನಿಸಮ್ ಇರುತ್ತೆ ಅಂದರೆ ಔಟ್ಸೈಡ್ ಹೆಂಗಿರುತ್ತೆ ಅಂತ ಹಾಕು, ಬಟ್ ಒಳಗಡೆ ಆ ಥರ ತಯಾರು ಮಾಡಿದ್ರೆ
ವಾಸ್ತುದೀಪ ಅಂತ ಮೇಲ್ಗಡೆ ನೀರು ಹಾಕಿ ತುಳಸಿ ದಳ ಹಾಕಿ ಇಡಬೇಕು. ದೀಪ ಹಚ್ಚಿದ್ದಾರೆ. ನೆತ್ತಿ ಮೇಲೆ ಇಟ್ಕೊಳ್ಳಿ. ಹಾ ನಿಜ, ಯಾರಿಲ್ಲ ಅಂದ್ರು. ಹಾ ಗಟ್ಟಿದೆ. ಹಾ ಜನ 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 ಕಾಂಚನದಲ್ಲಿ ಅಮೆರಿಕಾದ ಲಾಂಛನದಲ್ಲಿ ಜನ 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 ಕಾಂಚನದಲ್ಲಿ ಅಮೆರಿಕಾದ ಲಾಂಛನದಲ್ಲಿ ದೇವರು ದಂಡಿನ ಭಜನೆಗಳಲ್ಲಿ ಮಂದಿರ ಮಸೀದಿ ಗದ್ದಲದಲ್ಲಿ ಎಲ್ಲ ಮಾಯಾ ನಾಳೆ ನಾವು ಮಾಯಾ ಎಲ್ಲ ಮಾಯಾ ನಾಳೆ ನೀವು ಮಾಯಾ ಅಪ್ಪ ಅಮ್ಮನ ಕಾಲದಲ್ಲಿ ತೋಪುಗಳಿದ್ದಾವಣ್ಣ ತೋಪುಗಳಿದ್ದಾವಣ್ಣ ಮೋಡಗಳನ್ನೇ ಕದರಿಸಿ ಹವಗಳು ಮಾಡೆ ಎಣ್ಣೆ ತರಿಸಿದವಣ್ಣ ಹಾಳೆ ಎಣ್ಣೆ ತರಿಸಿದವಣ್ಣ ಮರ್ಯಾದಾಯ್ತು ಆ ಸಂಬಂಧ ಮರ್ಯಾದಾಯ್ತು ಆ ಸಂಬಂಧ ಮೀರಿದ ಆಸೆಗಳಿಂದ ಎಲ್ಲ ನಾಳೆ ನಾವು ಮಾಯಾ ಎಲ್ಲ ಮಾಯಾ ನಾಳೆ ನಾವು ಮಾಯಾ. ಮಾಡೋದನ್ನ ಯಾವ್ದ್ರದ್ದು ಅಂದರೆ ಇದೆಲ್ಲ ನೋಡಿ ತಂಬೂರಿ ಇದೆಲ್ಲ ಮಾಡೋದು ಯೂಶಲಿ ನೋಡಿ ಈ ಥರ ತೋಟದಲ್ಲಿ ಇರುತ್ತಲ್ಲ, ತೋಟದಲ್ಲಿ ಕೃಷಿ ಮಾಡ್ಬೇಕಾದ್ರೆ ಅದನ್ನು ಬೆಳೆದ ಮೇಲೆ ತಗೊಬಂದು ಈ ಥರ ತಮಟೆ ಆಗಿರ್ಬೋದು ಇದೆಲ್ಲ ಮಾಡಿರೋದು ನೋಡಿ. ಬಟ್ ಇಲ್ಲೆಲ್ಲ ಸೌಂಡ್ ಬರುತ್ತೋ ಇಲ್ಲ ನನಗೆ ಗೊತ್ತಿಲ್ಲ ನೋಡಿ. ಬರುತ್ತೆ ಗಾಯ್ಸ್, ಸೌಂಡ್ ಬರುತ್ತೆ. ಕಿಪಿ ಕೀರ್ತಿ ಫ್ಯಾನ್ ಗಾಯ್ಸ್. ಬನ್ನಿ ಬನ್ನಿ ಜನರು, ಇನ್ನೂ ಡೈಲಾಗ್ ಬಿಟ್ಟಿಲ್ಲ ಇವನು ಗಾಯ್ಸ್. ಕಿಪಿ ಕೀರ್ತಿ ಫ್ಯಾನ್ ಇಲ್ಲೋ ಒಬ್ರು ಇದ್ದಾರೆ ಗಾಯ್ಸ್. ಡಚ್ಚು ಇದು ನ್ಯಾಯನ ಡಚ್ಚು ಗೈಸ್. ಇದನ್ನು ತುಂಬ ಕಡೆ ನಾನು ಇತ್ತೀಚೆಗೆ ಹೊಸದಾಗಿ ನೋಡಿದ್ದೀನಿ ಮನೆಗಳಲ್ಲಿ ಈ ಥರ ಮುಂದೆ ಹಾಕೋದನ್ನು. ಸೊ ಇದು ಭತ್ತ ಇರುತ್ತಲ್ಲ ಅದ್ರದ್ದು ಅಲ್ಲ, ಎಲ್ಲ ಭತ್ತ ಉದುರಲ್ಲ ಇದು ಸುಲಭವಾಗಿ ಮನೆ ಮುಂದೆ ಹಾಕ್ತಾರೆ ಅದನ್ನು ತುಂಬ ಜನ. ಶೋಕಿಗ ಬೊಂಬೆಗಳ ನಗರಿ ಚನ್ನಪಟ್ಟಣ ಕಾಂಪಿಟೇಟಿವ್ ಎಕ್ಸಾಮ್ಗೆ ಒಂದು ಮಾರ್ಕು. ಇದು ಚೆನ್ನಾಗಿದೆ ಅಲ್ಲ, ರೊಟೇಟ್ ಮಾಡುವಂಥದ್ದು. ರಾಕೆಟ್ ರಾಜ ಇದು ತಾರ್ ಮೂವಿ ನೋಡಿದವ್ರಿಗೆಲ್ಲ ಗೊತ್ತೇ ಇರುತ್ತೆ, ಇದಂತೂ ಅಲ್ಟಿಯಾಗಿರುತ್ತೆ. ಗಣೇಶ ಹೌದು, ನಿಮ್ಮ ಹುಡುಗಿಗೆ ಇದೇ ಥರದ್ದಲ್ಲ ನೀವು ಕೊಡ್ಸಿದ್ದು ಏನ್ರಿ? ಆಯ್ತಿದ್ದಾರೆ ಅದು ಐ ಲವ್ ಸಿಸ್ ಅಂತನಾ ಕವಾಜ್. ಹಳೆ ಮನೆ ಗುಳಿ ಇದೆ ಗಾಯ್ಸ್, ಹಳೆ ಮನೆ ಗುಳಿ ನೋಡಿ ಚೆನ್ನಾಗಿದೆ. 2, 4, 6, 7 ಈ ಕಡೆ 7 ಮನೆ, ಈ ಕಡೆ 7 ಮನೆ. ಹಳೆ ಮನೆ ಗುಣಿಗೆ 7 ಇಡಬೇಕು ಅಂತ ಯಾರು ಮಾಡಿ ಗೋಳು ನೋಡಿ ಎಷ್ಟು ಚೆನ್ನಾಗಿದೆ. ಇದೆಲ್ಲ ಮೂವಬಲ್ ಇದೆ, ಚೆನ್ನಾಗಿದೆ ಅಲ್ಲ, ರೊಟೇಷನ್ ಇರುತ್ತೆ. ಚನ್ನಪಟ್ಟಣದ ಬೊಂಬೆಲ ನಗರಿ ಇಂಥದ್ದೆಲ್ಲ ಜಾಗ ಯಾವಾಗ ಜಿಮ್ಮಿಗೆ ಸೇರ್ಕೋಬೇಕು ಅಂತಿದೆ. ಈ ಕಲರ್ ಚೆನ್ನಾಗಿದೆ, ಮಸಾಜ್ ಈ ಕಲರ್ ಚೆನ್ನಾಗಿದೆ, ಈ ಕಲರ್ ಚೆನ್ನಾಗಿದೆ. ಮಸಾಜ್ಗೆ ಹೆಲ್ಪ್ ಆಗೋದಿದೆ. ಈ ಕಲರ್ ಚೆನ್ನಾಗಿದೆ, ಈ ಕಲರ್ ಚೆನ್ನಾಗಿದೆ ಅಖಿಲೇಶ. ಯಾವ್ದು ಚೆನ್ನಾಗಿದೆ ಇದರಲ್ಲಿ? ಆರೆಂಜ್ ಇದಾ ಎರಡು ಸೇಮ್ ಅದಾವಲ್ಲ ಗೈಸ್. ಇದು ಸಕ್ಕತ್ತಾಗಿದೆ ನೋಡಿ, ಮೈ ಮೇಲೆ ಒಂದು 4-5 ರೌಂಡ್ ಬಂದ್ಬಿಟ್ರೆ ಸರಿಯಾಗಿ ರೊಟೇಟ್ ಮಾಡ್ತಾ ಇದ್ರೆ ಅದೇ ಒಂಥರ ಫೀಲ್. ಲಟ್ಟಣಿಗೆ ತಗೊಳ್ರಿ, ಎಷ್ಟು ಬೇಕಾಗುತ್ತೆ ಮದುವೆ ಆದಮೇಲೆ. ನಿಮ್ಮ ಫ್ರೆಂಡ್ ಯಾರು ಹೊಸ್ದಾಗಿ ಮದುವೆ ಆದರೆ ಇದನ್ನೇ ಕೊಡಬೇಕು ಗಿಫ್ಟ್ ತಗೋಗಿ. ಇದು ಲಟ್ಟಣಿಗೆ ವಾಷಿಂಗ್ ಮಾಡೋದು. ಲಾಂಚ್ ಚೆನ್ನಾಗಿದೆ. ಕೌಡೆ ಇದೆ ಗಾಯ್ಸ್, ಕೌಡೆ ಇದೆ ನೋಡ್ಬೋದು ನೀವು. ಕೌಡೆ ಮುಟ್ಟೆ ತುಂಬ ದಿನ ಆಗ್ಬಿಟ್ಟೈತೆ. ಕೌಡೆ ಶಾಸ್ತ್ರ ಏನು ಫೀಲ್ ಇದೆ ಗೊತ್ತಾ? ಇದು ಯೂಶಲಿ ಯಾವುದರಿಂದ ಮಾಡಿರ್ತಾರೆ ಅಂತ ಒಂದು ಡೌಟು. ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟ್ಸ್ ಮಾಡಿ ಗಾಯ್ಸ್. ನೋಡಿ ಹಿಡ್ಕೊಳ್ಳೋಕ್ಕೆ ಇಷ್ಟೊಂದು ಕೌಡೆ ಐತೆ. ಕೌಡೆ ಶಾಸ್ತ್ರ ಕೇಳೋದನ್ನ ತುಂಬ ಸಲ ಕೇಳಿದ್ದೀವಿ, ನಿಜ ಆಗುತ್ತೆ. ಬುಗ್ರಿ ಇದೆ, ಬುಗ್ರಿ
ಎಷ್ಟಿದು ಬಗರಿ ಅದು ಚೆನ್ನಾಗಿದೆ. ಎಲ್ಲರಿಗೂ ಮಹಾಭಾರತ ನಡೀತು ಗೊತ್ತಲ್ವಾ? ಆ ಮಹಾಭಾರತ ನಡೆಯೋಕ್ಕೆ ಮೇಯ್ನ್ ಕಾರಣ ಏನು ಗೊತ್ತಾ? ಚನ್ನಪಟ್ಟಣ ಗೊಂಬೆಗಳು. ಈ ದಾಳಗಳು ಇರಲಿಲ್ಲ ಅಂದರೆ ಶಕುನಿ ದಾಳಲ್ಲಿ ಬೀಳಿಸಿದಾಗ ಅದನ್ನು ಕನ್ವರ್ಟ್ ಮಾಡಲಿಲ್ಲ ಅಂದಿದ್ರೆ ಅವ್ರು ಗೆಲ್ತಾನೆ ಇರಲಿಲ್ಲ ಗಾಯ್ಸ್. ಅವ್ರು ಗೆಲ್ಲಿಲ್ಲ ಅಂದರೆ ಪಿಂಚಿತ್ರನೇ ನಡೀತಾ ಇರಲಿಲ್ಲ ಗಾಯ್ಸ್. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಇವಾಗಲೂ ನಮ್ಮ ಹಳ್ಳಿಗಳ ಕಡೆ ಲ್ಯಾಟಿನ್ ಇಟ್ಕೊಂಡು ಅಥವಾ ಗದ್ದೆ ಕಾಯಕ್ಕೆ ಹೋಗ್ಬೇಕಾದ್ರೆ ಆಲ್ಮೋಸ್ಟ್ ಎಲ್ಲ ಇದೇ ರೀತಿ ಮೇಲ್ಗಡೆ ಅಟ್ಟ ಅಂತ ಕರಿತೀವಿ, ಅಟ್ಟ ಹಾಕ್ಕೊಂಡಿರ್ತಾರೆ. ಸೊ ಅದ್ರದ್ದು ಮೊರಾಡ್ ಮಾಡಿದ್ದಾರೆ, ಇಲ್ಲಿ ಚೆನ್ನಾಗಿರುತ್ತೆ. ಸೊ ಅಟ್ಟ ಮಾಡೋದೇನೋ ಪ್ರಾಬ್ಲಮ್ ಇರಲ್ಲ ನೋಡಿ. ರಾಗಿ ಬೀಸೋ ಕಲ್ಲು ಮೊದಲೆಲ್ಲ ಇದೆಲ್ಲ ಇಟ್ಟು ಮಾಡ್ತಾ ಇದ್ದಿದ್ದು, ಇವಾಗೆಲ್ಲ ಆಲ್ಮೋಸ್ಟ್ ಮಿಲ್ಲಿಗೆ ತಗೊಂಡು ಮಿಲ್ ಮಾಡಿಸ್ಬಿಡುತ್ತೆ. ಬಟ್ ಇದ್ರ ಮಾಡ್ತಿದ್ದಾಗ ಬರೋ ಟೇಸ್ಟೇ ಬೇರೆ, ಅದೇ ಬೇರೆ. ಬನ್ನಿ ಒನಕ್ಕೆ ಒಬ್ಬವ ಮಡಿಕೆ ಕಿತ್ತುವ ಸಣ್ಣ ಬಾಚಿ, ಗೊಟ್ಟ, ಭೂತಪ್ಪ ಕತ್ತಿ, ಪರಶುರಾಮ ಗೊಟ್ಟ ಅಂತ ಯೂಸ್ ಮಾಡ್ತಾ ಇದ್ರು. ಅದು ಮೊದಲು KG ತೂಕ ಇರ್ತಿತ್ತು, ಇದೆಲ್ಲ ಈ ಥರ ಮಾಡ್ತಿದ್ರು ನೋಡಿ. ಅಲ್ಲೆಲ್ಲ ಯಾವ ಥರ ನೇಗಿಲು ಯೂಸ್ ಮಾಡ್ತಿದ್ರಲ್ಲ, ಅದು ಕುಂಟೆ ಯೂಸ್ ಮಾಡ್ತಿರಲ್ಲ. 4 ಚಿಪ್ಪಿನ ಕುಂಟೆ, 2 ಚಿಪ್ಪಿನ ಕುಂಟೆ ಅಂತೆ. ಈಗ ಕುಂಟೆ ಯೂಸ್ ಮಾಡೋದು ಬರ್ಜಿ, ಇಕ್ಲ ಸೇರು ಪಾವು ಚಟಾಕೆ ಅಂತ ಕರಿತಾ ಇದ್ರಲ್ಲ, ಅದು ಇದನ್ನ ಇದೆ. ಸಖತ್ತಾಗಿದೆ ಅಲ್ಲ ಲೈಟಿಂಗ್ಸ್, ದೂರದಲ್ಲಿ ಕಾಣೋದಕ್ಕೆ. ಬ್ರೋ ಇನ್ನೆಲ್ಲಿದೆ? ಆ ಕಡೆನೂ ಇದೆಯಾ ಲೈಟಿಂಗ್ಸು? ಬನ್ನಿ ಇನ್ನು ಮುಂದೆ ಹೋಗೋಣ. ಅಯ್ಯೋ ಇಲ್ಲಿ ಫ್ಲವರ್ ಸಖತ್ತಿದೆ. ಫ್ಲವರ್ ಅದ್ರ ಮಧ್ಯೆ ಹೋಗಿ ತೆಗಿಸ್ಬೋದಾಗಿತ್ತು ನಾವು. ಅದ್ರ ಮಧ್ಯೆ ಹೋಗಿ ಫೋಟೋ ತೆಗಿಸ್ಬೇಕಾಯ್ತು ಗಾಯ್ಸ್. ಮಾರ್ನಿಂಗ್ ಆಗಿರೋ ಸಖತ್ತಾಗಿರೋ ಕಾಣ್ತಿತ್ತೇನೋ. ಇವಾಗ ನೋಡ್ಬೇಕು ಹೆಂಗೆ ಕಾಣುತ್ತೆ ಅಂತ ಗಾಯ್ಸ್. ಇದು ಯಾವುದು ಗೊತ್ತಾ? ಪಾಪಸ್ ಕಳ್ಳಿ ಅಂತೀವಲ್ಲ ನಾವು, ಅದೇ ತಾನೇ? ಏಯ್ ನಮ್ಮ ಕಡೆ ಹಂಗೆ ಅಂತಾರೆ ರೀ. ಡ್ರ್ಯಾಗನ್ ಫ್ರೂಟ್ ಇದು? ಡ್ರ್ಯಾಗನ್ ಫ್ರೂಟಾ? ಕ್ಯಾಕ್ಟಸ್ ಅಂದರೆ ಮರಳುಗಾಡಲ್ಲ, ಮರಳುಗಾಡಲ್ಲಿ ಬೆಳೆಯೋದು ಇಲ್ಲೂ ಬೆಳೆಸ್ಬಿಟ್ಟವ್ರೆ ನೀರಿರೋ ಕಡೆ. ಸೂರ್ಯಕಾಂತಿ. ಬನ್ನಿರಿ ಹೋಗೋಣ ನೆಕ್ಸ್ಟ್ ಗಾಯ್ಸ್. ದೆನ್ ಅದು ಮುಗಿಸ್ಕೊಂಡು ನೀವು ಮುಂದೆ ಬಂದರೆ ಕೃಷಿ ಪರಿಸರ ಪ್ರವಾಸೋದ್ಯಮ ಮತ್ತು ಕೃಷಿ ಅರಣ್ಯ ಆಧಾರಿತ ಸಮಗ್ರ ಕೃಷಿ ಪದ್ಧತಿ ಪ್ರಾತ್ಯಕ್ಷತೆ ಅಂತ ಇದೆ. ಇದ್ರ ಒಳಗಡೆ ಹೋಗೋಣ ಬನ್ನಿ. ಕೃಷಿ ಯಂತ್ರದ್ದು ಇದೆ ಡೆಮೋಸ್ಟ್ರೇಷನ್ನು. ಸೇದೋ ಬಾವಿ ಇತ್ತು, ಇವಾಗ ಮೋಟ್ರ್ ಬಂದು ಎಲ್ಲ ಮೋಟ್ರದ್ದು ಎದುರಿಸ್ತಾ ಇದ್ದಾರೆ. ವಿತ್ತು ಏನೋ ಇದು ಮಾಡ್ತಾಯಿದ್ದಾರೆ. ಸಾಂಬಾರು ಪುಡಿ ಮಿಕ್ಸರಾ? ಜಗ್ರಿ ಬೆಲ್ಲ ಮಾಡ್ತಾ ಇದ್ದಾರೆ ಗಾಯ್ಸ್. ಜಾಗ್ರಿ ನೋಡಿ, ಅಲ್ಲಿ ಟೇಸ್ಟ್ ಮಾಡೋದಕ್ಕೂ ಕೊಡ್ತಾ ಇದ್ದಾರೆ. ನಾವು ಸ್ವಲ್ಪ ಟೇಸ್ಟ್ ನೋಡ್ತೀವಿ. ಬೆಲ್ಲ ತಿನ್ಬಿಟ್ಟು ಹೆಂಗಿದೆ ಅಂತ ಕೇಳಿದ್ರೆ ಖಾರ ಇದೆ ಅಂತ, ಉಪ್ಪಾಗಿದೆ ಅಂತಾನೆ, ಸ್ವೀಟ್ ಆಗಿದೆ ಅಂತಲೇ ಹೇಳ್ಬೇಕು ತಾನೆ. ಇಟ್ಸ್ ವ್ಯಾಲಿಡ್ ಪಾಯಿಂಟ್. ಬಟ್ ಆರ್ಗ್ಯಾನಿಕ್ ಅಂತ ಹೇಳಿದ್ರು ಅದಕ್ಕೆ ಮೆಚ್ಚಬೇಕು. ಇನ್ಫ್ಯಾಕ್ಟ್ ಈಗ ಇನ್ಆರ್ಗ್ಯಾನಿಕ್ ಕೆಮಿಕಲ್ಸ್ ಎಲ್ಲ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ. ಅವ್ರು ಕೆಮಿಕಲ್ ಯೂಸ್ ಮಾಡ್ತಾರೆ, ಆರ್ಗ್ಯಾನಿಕ್ ಅಂತ ಹೇಳಿದ್ರಲ್ಲ ಅದಕ್ಕೆ ತುಂಬ ಜನ ಪ್ರಿಫರ್ ಮಾಡಿಸ್ತಾರೆ ಅಷ್ಟೇ ಗಾಯ್ಸ್. ಇಲ್ಲಿ ರಾಗಿದು ಬೀಸೋ ಕಲ್ಲು ಹಳ್ಳಿ ಮನೆಯದು ಹಿಂಗಿರುತ್ತೆ ಗಾಯ್ಸ್. ವಿಂಟರ್ ಹೌಸ್ ಸಾಂಪ್ರದಾಯಿಕ ಕೃಷಿ ಉತ್ಪನ್ನ. ಇತ್ತೀಚೆಗೆ ಎಲ್ಲರೂ ಅದೇ ಯೂಸ್ ಮಾಡ್ತಾರೆ ಗಾಯ್ಸ್. ಹಳ್ಳಿಗಳಲ್ಲಿ ನಾವು ಯೋಚನೆ ಮಾಡ್ತೀವಲ್ಲ, ಹೋಗ್ಬಿಡ್ತಾರೆ ಆ ಥರ ರೆಸಾರ್ಟ್ ರೀತಿ ಇರುತ್ತಲ್ಲ, ಅಲ್ಲಿ ವಿಂಟರ್ ಸ್ಟೈಲಲ್ಲಿ ಉಳ್ಕೊಳಕ್ಕೆ ಸಿಕ್ಕಿದ್ರೆ ಸಾಕಂತ ನೋಡಿ. ಮುಂದ್ಗಡೆ ಈ ಥರ ತೋರಣ ಇದೆ, ತಲೆಗೆ ಟಚ್ ಮಾಡ್ಕೊ ಹೋಗ್ಬೇಕು, ತಲೆ ಬಗ್ಗಿಸಿ ಹೋಗ್ಬೇಕು. ಸೇರು ನಮ್ಮನೇಲಿ ಇತ್ತು ಇದು. ಇನ್ನು ಪಾವು ಇನ್ನೂ ಇದೆ, ನಮ್ಮದು ಡೈರಿಗಳಲ್ಲೆಲ್ಲ ಯೂಸ್ ಮಾಡ್ತಾರೆ. ಗೊಟ್ಟ ನೋಡಿ, ಇನ್ನೂ ಈ ಥರದ್ದೆಲ್ಲ ನಮ್ಮ ಕಡೆ ಕೋಳಿ ಕಂಸಕ್ಕೆ ಇನ್ನೂ ಪುಟ್ಟ ಯೂಸ್ ಮಾಡ್ತೀವಿ. ಇಬ್ಬಳಿಗೆ ಇದೇನು ಗೊತ್ತಿಲ್ಲ, ಬಟ್ ನಮ್ಮ ಮನೇಲಿ ಇನ್ನೂ ಸೇರು ಪಾವು 2 ಇದೆ. ಸೇರು ಪಾವು ಇನ್ನೂ ಯೂಸ್ ಮಾಡ್ತೀವಿ. ಕುರ್ಪಿ ಅಂತ ಕರೀತಾರೆ ಇದನ್ನ ವರಾವರಿ, ಇದೇನು ಗೊತ್ತಿಲ್ಲ. ಗೊಟ್ಟ ಯೂಸ್ ಮಾಡೋದು ನೋಡಿದ್ದೀನಿ ನಾನು. ಕೊರಳುಪಟ್ಟಿ ನೆಕ್ಲೆಸ್ ಅಂತ, ಯಾವ್ದು ನೆಕ್ಲೆಸ್ಸು? ಇದನ್ನು ಇದಕ್ಕಾಗ್ತಾರೆ. ಇದು ಕಳ್ಕೊಟ್ಟು ಅಂತ ಕರೀತಾರಲ್ಲ, ಕೈಗುದ್ಲಿ. ಇನ್ನು ನಮ್ಮ ಕಡೆ ಕಳೆ ಕೀಳ್ಬೇಕಾದ್ರೆ ಯೂಸ್ ಮಾಡ್ತೀವಿ. ಕಳೆ ಕೀಳ್ಬೇಕಾದ್ರೆ ಯೂಸ್ ಮಾಡ್ತೀವಿ ಕೈಗುದ್ಲಿ. ಅಂಥದ್ದೆಲ್ಲ ಮಾಡ್ತೀರಾ ನೀವು? ಕೈಯಲ್ಲಿ ಮಾಡುವಂಥದ್ದು ಗುದ್ಲಿನ ಕೈಗುದ್ಲಿ ಅಂತ ಕರೀತಾರೆ. ಕವಾನೆ ಬರ್ಡ್ಸ್ಗೆ ಏನಿದು? ಬರ್ಡ್ ಮುಟ್ಟಬೇಡಿ. ಬರ್ಡ್ಸ್ ಕೇರರ್ ಅಂದರೆ ಪಕ್ಷಿಗಳು ಓಡಿಸೋದಕ್ಕೆ ಅದೇನೋ ಇದೆ. ಇದು
ಶಾರ್ಟ್ ಹಾಕೋದಂತೆ. ಅವ್ರಿಗೆ ಅಭ್ಯಾಸ ಇದೆ ಅಂತ ಸಂದೇಶ ಅವ್ರಿಗೆ ಅಕ್ಕಿಗಳನ್ನೆಲ್ಲ ಓಡಿಸಿ ಏನ್ರಿ ಅಕ್ಕಿಗಳನ್ನೆಲ್ಲ ಹಿಡಿದ ಅಭ್ಯಾಸ ಇದೆ ಅವ್ರಿಗೆ. ಅವ್ರ ಹಳ್ಳಿಲಿ ಅಕ್ಕಿಗಳನ್ನೆಲ್ಲ ಹಿಡಿತಾ ಇದ್ರು ಅನ್ಸುತ್ತೆ. ಇಲಿ ಬೋನು ಟ್ರ್ಯಾಪ್ ತೋರಿಸಿ ಬನ್ರಿ ಡೆಮೋಸ್ಟ್ರೇಷನ್ ಬರ್ರಿ. ಇಲಿ ಬೋನ್ ಹೆಂಗೆ ಆಗ್ತಿತ್ತು ಅಂದ್ರೆ ಗಾಯ್ಸ್ ನೋಡಿ ಇದನ್ನ ಲಾಕ್ ಮಾಡ್ತಾ ಇದ್ರು. ಇವಾಗ ಹಿಂಗೆ ಬಂದು ಅದಕ್ಕೆ ಒಳಗಡೆ ಕಟ್ಟಿರ್ತಿದ್ವಿ. ಏನಾದರೂ ಫುಡ್ ಇರುತ್ತಲ್ಲ, ಫುಡ್ ಹಿಂಗಿರ್ತಿತ್ತು, ಫುಡ್ ಕಟ್ಟಿರ್ತೀವಿ, ಅದಕ್ಕೆ ಫುಡ್ ಕಟ್ಟಿರ್ತಿದ್ವಿ ನೋಡಿ. ಫುಡ್ ಏನಾದ್ರು ಹಾಕಿದ್ರೆ ಅದು ಫುಡ್ ಯಾವ್ದು ತಿನ್ನಕ್ಕೆ ಹೋದಾಗ ಅದು ಯಾರು ಸಾಕೋದು ಕ್ಲೋಸ್ ಆಗ್ತಾಯಿತ್ತು. ಇಲ್ಲೂ ಅದೇ ರೀತಿ ಇರುತ್ತೆ ಗೈಸ್. ಮಾರಿ ಬೋಲು ಮಡಿಕೆ ರೀತಿ ಇದೆ, ಸೀಡ್ ಬೌಲ್ ಅಂತೆ. ಮೇಲ್ಗಡೆ ಇಲ್ಲಿ ಸೀಡ್ ಹಾಕ್ತಾ ಹೋದ್ರೆ ಕೆಳಗಡೆ ಇಲ್ಲಿ ಇಡ್ತಾ ಹೋಗುತ್ತೆ. ಅದು ಲೈನ್ ಇಲ್ದಿರ್ತೀವಿ ಅಲ್ಲಿಗೆ. ಹುಡುಗರು ಯೂಸಲಿ ಗೊತ್ತಿರುತ್ತೆ, ಗರಗಸ ಗೊತ್ತಿರುತ್ತೆ, ಆಗ್ರ ಅದು ಗೊತ್ತಿರುತ್ತೆ, ಕೈ ಇಷ್ಟು ಹುಳಿ ಇನ್ನೇ ಯೂಸ್ ಮಾಡ್ತೀವಿ. ಟೋಪ ಅಳತೆ ಮಾಡೋಕ್ಕೆ ಇದು ಯೂಸ್ ಮಾಡ್ತಿದ್ರ, ಏನು ಮಾಡ್ತಿದ್ರು ಐಡಿಯಲ್ಲ. ಒಂದ್ರಿ ಇನ್ನೇ ಯೂಸ್ ಮಾಡ್ತೀವಿ, ಅದು ಜರಡಿ ಅಂತ ಕರಿತಾ ಇದ್ರು. ಗಣೇಶ ಆ್ಯಂಡ್ ಶಾವಿಗೆ ಶಾವಿಗೆ ಹೊತ್ತಿರುತ್ತೆ ಇದರಲ್ಲಿ, ಹೆಂಗೆ ಅಂತ ನಂಗೆ ಗೊತ್ತಿಲ್ಲ. ಉಂಡಿ ಬುಟ್ಟಿ ಗೊತ್ತಿರುತ್ತೆ ಗೈಸ್. ರೇಷ್ಮೆ ತಾ ಇದು ಗೂಡು ಕಟ್ತಿದ್ದು ಹಿಂದಿಗೆ ಎಲ್ಲ ನೋಡಿ. ಇಲ್ಲಿ ವೇಸ್ಟ್ ಒಂದು ಪ್ಯಾಕೆಟ್ ಇಟ್ಟಿದ್ದಾರೆ ಗೈಸ್, ರೇಷ್ಮೆ ಪ್ಯಾಕೆಟ್. ಇಲ್ಲಿಗೆ ಮನೆ ನಮ್ಮ ಕಡೆ ಎಲ್ಲ ಏನು ಸೆರ್ಮನ್ಗೆ ಕೂಡ ಅಂತಾರೆ. ಸೆರ್ಮನ್ಗೇನ ಇಲ್ಲಿಗೆ ಮನೆ. ಚಪಾತಿ ಲಟ್ಟಣಿಗೆ ಇದೆ, ಸೌಟು ಕಂಟ ಇಟ್ಟಿದ್ದಾರೆ. ಇನ್ನು ನಮ್ಮ ಕಡೆ ಹಳ್ಳಿಗಳಲ್ಲಿ ಅಡುಗೆ ಮಾಡ್ಬೇಕಾದ್ರೆ ಸಮ್ಟೈಮ್ಸ್ ಕಂಟ ಇದು ಹೀರೆಕಾಯಿ ಬುರುಡೆ ರಿಡ್ಜ್ಗಾರ್ಡ್ ಅಂತೆ. ಇದು ಸೋರೆಕಾಯಿ ಬುಡಿ. ಲಿಟ್ರಲಿ ಗೈಸ್ ಎಷ್ಟು ಸಖತ್ತಾಗಿದೆ ಅಂದರೆ ಒಳಗಡೆ ಇರೋದನ್ನೆಲ್ಲ ತೆಗೆದುಬಿಟ್ಟಿದ್ದಾರೆ ಅನ್ನಂಗೆ ಇದೆ. ಬಟ್ ಅವ್ರು ತೆಗ್ದಿಲ್ಲ, ಹಂಗೆ ಇದೆ. ಈರುಳ್ಳಿ ಹಾಕಿದ್ದಾರೆ, ಬೆಳ್ಳುಳ್ಳಿ ಎಲ್ಲನೂ ಇಲ್ಲೇ ಜೋತಾಕಿದ್ದಾರೆ. ಪಕ್ಕ ವಿಂಟೇಜ್ ಸ್ಟೈಲಲ್ಲಿ ಫೀಲ್ ಕೊಡ್ತಾ ಇದೆ. ಏನದು ರೇಷ್ಮೆ ಗೈಸ್. ರೇಷ್ಮೆ ನಿಮಗೆ ಒಂದು ವಿಡಿಯೋ ಮಾಡಿ ಆಲ್ರೆಡಿ ನಾನು ಹಾಕಿದ್ದೀನಿ ನೋಡಿ. ಇದು ಸಖತ್ತಾಗಿದೆ ಬುರುಡೆ. ತಂಬೂರಿ ಇದು ಟೈಟ್ ಆಗಿದ್ರೆ ಸೌಂಡ್ ಬರುತ್ತೆ ನೋಡಿ, ಸೌಂಡ್ ಬರುತ್ತೆ ರೀ. ಯೂಶ್ವಲಿ ನವಣೆ ಅಂದರೆ ನವಧಾನ್ಯಗಳು ಅಂದರೆ ಯೂಶ್ವಲಿ ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ನಾವು ಯಾರೂ ನೋಡಿರಲ್ಲ ನಮ್ಮ ಜನ್ರೇಷನ್ ಅವರು. ಯೂಶ್ವಲಿ ನಮ್ಮ ಕಡೆ ಬೆಳೆಯೋದು ಇಲ್ಲ ಬಿಡಿ. ಕಡೆ ನವಧಾನ್ಯ ಹಾರಕ ಇದೆ, ಬರಗು ಇದೆ, ಕೊರಲೆ, ಸಾಮೆ, ನವಣೆ, ರಾಗಿ, ಇನ್ನೊಂದು 4 ಹೆಸರಿಲ್ಲ. ಎಳ್ಳು, ಉದ್ದಿನ ಬೇಳೆ, ಹೆಸರು ಬೇಳೆ, ತೊಗರಿ ಬೇಳೆ, ಜೋಳ, ಗೋಧಿ, ಭತ್ತ. ಸಿಟಿಲಿರೋರು ಗೊತ್ತಿರೋಲ್ಲ, ಪರವಾಗಿಲ್ಲ, ಅವರು ತಿನ್ನೋದಿದೆ. ಗಾಯ್ಸ್ ಬೈಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ ಅಂತೆ. ಯಾವ ಇವೆಲ್ಲ ನೋಡಿ ಗಾಯ್ಸ್, ಈಗ ಅಲ್ಲಿ ನೋಡಾಯ್ತಾ. ಇವಾಗ ನಮ್ಮ ಮನೇಲಿ ಇದು ಏನಿದೆ ಅಂತ ಗೊತ್ತಿಲ್ಲ. ಗಾಂಧಿ ಕೃಷಿ ವಿಜ್ಞಾನ ಗಾಯ್ಸ್. ಅವರಂತೂ ವಿಡಿಯೋ ಮಾಡ್ಕೊಡಲ್ವಂತೆ ಗಾಯ್ಸ್ ನನಗೆ. ನಾನೇ ವಿಡಿಯೋ ಆದಷ್ಟು ಕವರ್ ಮಾಡ್ತೀನಿ ಗಾಯ್ಸ್. ಯಾರು ಬಂದಿರಲ್ಲ ಅವ್ರಿಗೆ ಇದೊಂದು ಒಳ್ಳೆ ವ್ಯೂ ಆಗಿರ್ಬೇಕು ಗಾಯ್ಸ್. ಕೀಟ ವಿಸ್ಮಯ ಅಂತ ಇದೆ, ಅದೊಂದು ಚೆನ್ನಾಗಿರುತ್ತೆ. ಲೈಟಿಂಗ್ಸ್ ಅರೇಂಜ್ಮೆಂಟ್ಸ್ ಹಾಕೋರಲ್ಲ ಗಾಯ್ಸ್, ಅದು ಮಾತ್ರ ಅದ್ದೂರಿಯಾಗಿ ಕಾಣಬೇಕು ಅಂತ ಯೋಚನೆ ಮಾಡ್ತಾಯಿದ್ವಿ. ನೋಡಿ ಒಂದು ಸಾಂಗ್ ಬೇರೆ ಹಾಕೋರೆ ಗಾಯ್ಸ್. ಚಿಟ್ಟೆ ಬಂದು ಚಿಟ್ಟೆಗೊಂದು ಬಿಟ್ಟೆ, ಚಿಟ್ಟೆಯಲ್ಲಿ ಒಂಟಿ ಬಿಟ್ಟೆ ಗಾಯ್ಸ್. ಸಾಂಗ್ ಯಾರ್ದು ಅಂತ ಕೇಳಿಸ್ತಾ ಇರೋದು ಯಾವ ಬಾಸ್? ನಿಮ್ಮ ಬಾಸ್ ದಿ ಬಾಸ್. ಕೀಟ ವಿಸ್ಮಯ, ಕೀಟದ ಹತ್ರ ಸಾಂಗ್ ಹಾಕೋರೆ. ನೆಮ್ಮದಿಯಾಗಿರ್ಬೇಕು ದಿ ಬಾಸ್. ಗಾಯ್ಸ್ ಎಣ್ಣೆ ತೆಗ್ದಿರೋದು ಗಾಯ್ಸ್. ಒಂದು ವರ್ಷಕ್ಕೆ ಪ್ರತಿ ವ್ಯಕ್ತಿಗೆ 7.9 ಲೀಟ್ರ್ ಆಗುತ್ತಂತೆ. ಅಷ್ಟು ಬೇಕಾಗುತ್ತೆ ಅಲ್ವ. ಕಡಲೆಕಾಯಿ ಭೂಮಿ ಒಳಗಡೆ ಬೆಳೆಯೋದು. ಎಲ್ಲ ಮುಚ್ತಾ ಇದ್ದಾರೆ ನೋಡಿ, ಕ್ಲೋಸ್ ಮಾಡ್ತಾಯಿದ್ದಾರೆ. ಎಣ್ಣೆ ಹೆಂಗೆ ತೆಗೆದು ಅಂತ ನಿಜ ಅಲ್ವಾ? 1 kg ಕಡಲೆಕಾಯಿ ಬೆಲೆ 140 ರೂಪಾಯಿ ಇದೆ. 1 kg ಕಡಲೆ ಎಣ್ಣೆ ಬೆಲೆ 90 ರೂಪಾಯಿ ಇದೆ. ಅದು ಹೆಂಗೆ ಕೊಟ್ಬಿಡ್ತಾರೆ? ಸೊ ಇದನ್ನೇ ನಾವು ಯಜಮಾನ ಮೂವಿಲಿ ದರ್ಶನ್ ಅವರು ಮೂವಿಲಿ ತೋರ್ತಿರೋದು. ಅದಕ್ಕೆ ಏನೋ ಬೆರೆಸ್ತಾರೆ ಗೊತ್ತಾ, ಅದು ಜಾಸ್ತಿ ಹೆಲ್ತ್ಗೆ ಒಳ್ಳೆಯದಲ್ಲ. ಇದು ಚೆನ್ನಾಗಿ ಮಾಡಿದ್ದಾರಲ್ಲ. ಡಿಸ್ಟಿಕಲ್ಲಿ ಯಾವುದೇ ಚೆನ್ನಾಗಿ ಬೆಳೀತಾರೆ ಅಂತ. ನಮ್ಮ ಚಾಮರಾಜನಗರದಲ್ಲಿ ಕಡಲೆ ಮತ್ತು ತೊಗರಿ ಏನೋ ಹಾಕೋರೆ. ಇದು ಚೆನ್ನಾಗಿದೆ. ಬಾಲ್ಗೆ ಅಂಟಿ ಹಾಕ್ತಿದ್ದಾರೆ, ಚೆನ್ನಾಗಿದೆ ಅಲ್ವಾ? ನೋಡಿ ಇಲ್ಲಿ ಜೋಳ, ಮುಸ್ಕಿನ ಜೋಳ ಗಾಯ್ಸ್. ಏನು ಸಖತ್ತಾಗಿ ಐಡಿಯಾ ಯೂಸ್ ಮಾಡೋರೆ, ಚೆನ್ನಾಗಿದೆ. ನೋಡಿ ಇಲ್ಲಿ ಇಬ್ರು ಮಧ್ಯೆ ನಿಂತ್ಕೊಳ್ರಿ. ನೀವು ಮಧ್ಯೆ ನಿಂತ್ಕೊಳ್ರಿ. ನೋಡಿ ಗಾಯ್ಸ್, ಚೆನ್ನಾಗಿದ್ದಾರಲ್ಲ, ಹಳ್ಳಿ ಸ್ಟೈಲಲ್ಲಿ ಮಾಡಿದ್ರು. ನಂದೊಂದು ಮಾಡಿ ಇವತ್ತೇ ಅವರು ಸಾಲು ಮರದ ತಿಮ್ಮಕ್ಕ ವೃಕ್ಷಮಾತೆ ಅವರು ಇವತ್ತು ದೈವ ದೀನರಾಗಿದ್ದಾರೆ. ಇವತ್ತು ಅವರು ಸ್ವರ್ಗವಾಸಿಯಾಗಿದ್ದಾರೆ. ಅದ್ರ ನೆನಪೋಸ್ಕರ ಇವತ್ತು
ಮುಂದೆ ಹಾಕಿದ್ದಾರೆ ಸಾಲುಮರದ ತಿಮ್ಮಪ್ಪ ಅವರು. ಗೈಸ್ ಮರಗಳದು ವಯಸ್ಸು ಹೆಂಗೆ ಕಂಡುಹಿಡ್ತಾ ಇದ್ರು ಹೇಳಿ, ಅದು ಏನಿರುತ್ತೆ ಅದ್ರದ್ದು ಒಳಗಡೆ ಸುಳಿ ಇರುತ್ತಲ್ಲ ಅದ್ರ ಬೇಸ್ ಮೇಲೆ ಕಂಡುಹಿಡಿಯೋದು. ಹಲಸಿನ ಅಷ್ಟು ಹಲಸಿನ ತಿನ್ನಬೇಕು, ಉಂಡು ಮಾವಿನ ಹಣ್ಣು ತಿನ್ನಬೇಕು ಅಂತ ಗಾದೆ. ಹಾಂ, ಹಲಸಿನ ಕಬಾಬು, ಹಲಸಿನ ಬಿರಿಯಾನಿ ಒಂದ್ಸಲ ಟ್ರೈ ಮಾಡ್ಬೋದಾಗಿತ್ತು ಗೈಸ್. ಅದ್ರ ಜೊತೆ ಬಿಯರು ಮತ್ತು ಇದು ಇದ್ರೆ ಚೆನ್ನಾಗಿರ್ತಿತ್ತಲ್ಲ ಹೇಳಿ. ಅದ್ರ ಜೊತೆಗೆ ಒಂದು ಲೈಟಾಗಿ ಸೋಡಾ ಗಿಡು, ಬಿಯರು ಮತ್ತು ಪ್ರಸಾದ್ಗೆ ಒಂದು ಮಾಲು ಇದ್ರೆ ಚೆನ್ನಾಗಿರ್ತಿತ್ತು. ಅದೇ ಹಾಕ್ತೀನಿ ನಾನು, ಹಂಗೆ ಹಾಕ್ತೀನಿ ಗಾಯ್ಸ್. ಅವನೇ ಹೇಳಿರೋದು ಗಾಯ್ಸ್ ಅಂತ. ಮತ್ತು ಇನ್ನೊಂದೇನು ಗೊತ್ತಾ, ನಮ್ಮ ಎಂಪ್ಲಾಯ್ ಅಂತ ವಿಂತಾ ಇದ್ದಾರೆ ಅವ್ರಿಗೆಲ್ಲ ಹೇಳಿ 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 ನೋಡಿ ಗಾಯ್ಸ್. ಮೇಡಮ್ ಅದಿಷ್ಟೇ ಸ್ಟ್ರಾಂಗ್ ಯಾವುದಿರುತ್ತೆ? ಸ್ಟ್ರಾಂಗ್ ಇದ್ರೆ ಕೊಡಿ, ಆಫೀಸ್ಗೆ ಹೋಗಟ್ಲೆ ಕರ್ಕೊಂಡು ಹೋಗ್ಬೇಕು. ಮೇಡಮ್ ನಮ್ಮ ವೀಡಿಯೋ ಮಾಡ್ತಾ ಇದೀವಿ, ಏನಾದರೂ ಎಕ್ಸ್ಪ್ಲೇನ್ ಮಾಡಿ ನಿಮ್ಮದು ಪ್ರಾಡಕ್ಟ್ ಪ್ರಚಾರ ಸಿಕ್ಕಲಿ. ಇಲ್ಲ ನೀವು ಒಂದು ಸಾಂಗ್ ಹೇಳಿ ಯಾವ್ದಾದ್ರು. ಹೂವಿನ ಬಾಣದಂತೆ ಅದು ಡ್ಯಾನ್ಸ್ ಮೇಡಮ್ ಅವ್ರದ್ದು ಸಾಂಗ್ ಇಲ್ಲ. ಬಂದರೆ ತಿಂಡಿ ಸಿಗುತ್ತೆ ಗಾಯ್ಸ್. ಇಲ್ಲ ನೋಡಿ, ಹುಣ್ಸೆಹಣ್ಣಿಗೆ ಹಾಕ್ಬಿಟ್ಟು ಮುಂದ್ಗಡೆದು ಹುಣ್ಸೆಹಣ್ಣಿಗೆ ಹಾಕ್ಬಿಟ್ಟು ಕೊಡ್ತಾರಲ್ಲ ಅದಲ್ಲ ಇದು ಹುಣ್ಸೆಹಣ್ಣು ರಾಗಿ, ಇದು ಏನಿದು ರಾಗಿ ಬಿಸ್ಕೆಟ್ ಕುಕ್ಕೀಸ್. ಪತಂಜಲಿ ಸ್ಪೆಷಲ್ ರೀ, ಪತಂಜಲಿ ಅವರು ಹಿಂಗೆ ಮಾಡಿ ವಿಡಿಯೋ ಮಾಡ್ತಾ ಇದ್ದಾರೆ. ಇಟ್ಟಿದ್ದೀರಾ ದೇಸಿ ಗೀ ಯೂಸ್ ಮಾಡ್ತಾ ಇದ್ದಾರೆ. ಆಫೀಸ್ ಮುಗಿಸ್ಕೊಂಡು ಬರ್ಬೇಕಂದ್ರೆ ನೋಡಿ ಇಲ್ಲಿಂದ ಅಷ್ಟು ಉದ್ದ ಇದೆ. ಇದೊಂದು ಒಳಗಡೆ ಸಖತ್ತಾಗಿತ್ತು, ಬಟ್ ಇಲ್ಲಿ ದೊಡ್ಡದು ತಡೆಗೋಡೆ ಹಾಕ್ಬಿಟ್ಟಿದ್ದಾರೆ, ಅದಕ್ಕೆ ಹೋಗೋಕ್ಕಾಗ್ತಾಯಿಲ್ಲ ಗೈಸ್. ಇಲ್ಲಾಂದರೆ ಒಳಗಡೆ ಹೋಗ್ಬೋದಾಗಿತ್ತು. ಚೆನ್ನಾಗಿ ಮಾಡಿದ್ದಾರೆ ಡಿಸೈನಿಗೆ. ಕೃಷಿ ಪ್ರವಾಸೋದ್ಯಮ ಇನ್ನೂ 2 ದಿನ ಇರುತ್ತೆ ನೋಡಿ. ವಾಟರ್ದು ಟ್ಯಾಂಕ್ ಬೇರೆ. ಹೇಳಿ ಮೇಡಮ್ ನಿಮ್ಮ ಪ್ರಾಡಕ್ಟ್ ಬಗ್ಗೆ. ಕೃಷಿ ಶಿವಕುಮಾರ್ ಇಟ್ಕೊ ಮಾತಾಡಿ ಸರ್. ಜೈವಿಕ ಗೊಬ್ಬರಗಳ ಬಗ್ಗೆ ಹಾಂ, ಎಲ್ಲರಿಗೂ ಗೊತ್ತಿದೆ. ಇದು ನಮ್ಮ ಜಿಕೆವಿಕೆ ಪ್ರಾಡಕ್ಟ್. ಸ್ಟಾಲು ಕೂಡ ಬಲ್ಲೆ ಅವನು. ಕಂಪೋಸಿಷನ್ಸ್ ಆಗಿ ಎಲ್ಲ ಹಾಳಾಗಿದೆ. ಓಕೆ, ಎಲ್ಲ ಡಿಕ್ರೀಸ್ ಆಗಿರುತ್ತೆ. ಮೈಕ್ರೋ ಆರ್ಗಾನಿಸಮ್ಸ್ ಇಂದ ಸೊ ಅವನ ಪ್ಯಾಚುರೇಷನ್ ಆಫ್ ಡಿಕ್ರೀಸ್ ಆಗಿದೆ. ಅದೇ ಬೆಟರ್ ತಾನೆ. ಅದೇ ಇರಬೇಕಾದ್ರೆ ಈ ಥರ ಅಗ್ರಿಕಲ್ಚರ್ ಮಾಡಬೇಕು ಅಂದರೆ ಸಾಯಿಲು ನಿಮ್ಮ ಮಣ್ಣಿಗೆ ಯಾವುದು ಸೂಕ್ತವಾಗಿರುತ್ತೆ ಅದನ್ನು ನೀವು ಅಲ್ಲಿ ಬೆಳೆದ್ರೆ ಖಂಡಿತ ನಿಮಗೆ ಫಲ ಕೊಡುತ್ತೆ. ಫಸ್ಟು ಮಣ್ಣು ಟೆಸ್ಟ್ ಮಾಡಿಸಿ ನಿಮ್ಮ ಜಿಲ್ಲೆಗಳಲ್ಲಿ ಹೋಗಿ, ಆ ಮಣ್ಣಿಗೆ ಯಾವುದು ಸೂಕ್ತವಾದ್ದು ಅಂತ ಯೋಚನೆ ಮಾಡಿ ಅಲ್ಲಿ ಬೆಳೀರಿ, ನಿಮಗೆ ಸಿಗುತ್ತೆ. ಆಮೇಲೆ ಗೊಬ್ಬರ ಯಾವ್ದು ಹಾಕಬೇಕು, NPK ಅಂತ ಬರುತ್ತೆ, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶ್ ಅಂತ. ಸೊ ಅದನ್ನು ಲಿಮಿಟೆಡಾಗಿ ಮಣ್ಣಿಗೆ ಹಾಕ್ತದೆ, ಅದು ಫಲ ಸಿಗುತ್ತೆ ಗ್ಯಾಸ್. ಒನ್ ಟೈಮ್ ಯೂಸಬಲ್ ಮಡಿಕೆ ಲೋಟ ಇರೋದು. ಇಲ್ಲಿ ನೋಡಿ ಮಜ್ಜಿಗೆ ಎಲ್ಲ ಮಾಡ್ತಾಯಿದ್ದಾರೆ, ಪ್ಯೂರ್ ಫುಲ್ ಅಲ್ಟಿ ಗಾಯ್ಸ್. ಐ ಲೈಕ್ ದಿಸ್. ಸಖತ್ತಾಗಾಯಿತು, ನನಗೆ ಮಾತ್ರ ಅಲ್ಟಿಯಾಗಿ ಇಷ್ಟ ಆಯಿತು ಗೈಸ್. ಇದು ಅಲ್ಲಿ ಒತ್ತದು ಬ್ಲೇಡ್ ಎಷ್ಟು ದಿನ ಚೆನ್ನಾಗಿರುತ್ತೆ ಅಲ್ಲಿವರೆಗೂ ಬಾಳಂಕೆ ಬರುತ್ತೆ ಗೈಸ್. ಇಲ್ಲಿ ಬಂದಿದ್ದೀವಿ 140 ರೂಪಾಯಿದು ವ್ಯಾಪಾರ ಮಾಡಿದ್ದೀವಿ ಗೈಸ್. ನಾವು ಪರವಾಗಿಲ್ಲ, ಕ್ಯಾಶ್ ಇಸ್ಕೊಳ್ಳೋಣ ಬನ್ನಿ ಹೋಗೋಣ. ಪೃಥ್ವಿ ಏನಾದರೂ ಹುಡುಗಿಯಾಗಿದ್ದರೆ ಅವ್ನಿಗೊಂದು ತಗೋಬೋದಾಗಿತ್ತು. ಹುಡುಗ ಇದ್ದಾನೆ, ಅವ್ನಿಗೆ ಹಾಕೋಕ್ಕಾಗಲ್ಲ. ಕುಡಿತಾ ಈಗ ಪಕ್ಕ ಪೋಸು. ಹಾಯ್ ಬಾಸ್, ಏನಾಯ್ತು ಗಾಯ್ಸ್? ಯಜಮಾನ ಮೂವಿ ನೋಡಿದ್ದೀರಲ್ಲ ದರ್ಶನ್ ಅವ್ರದ್ದು. ನೋಡಿ ಅಲ್ಲಿ ಗಾಣಕ್ಕಾಗಿ ಎಣ್ಣೆ ತೆಗಿತಾರಲ್ಲ, ಅದೇ ಗಾಣ ಇದು. ನೋಡಿ ಎಣ್ಣೆ ತೆಗಿಯೋದು ಗಾಯ್ಸ್. ಮಲ್ದು ಮರಿ ನೋಡಿ ತುಂಬ ದಿನ ಆಗಿತ್ತು ಗಾಯ್ಸ್. ಮುಂಗಾರು ಮಳೆ ಮೂವಿ ನೋಡಿದ್ಮೇಲೆ ದೇವದಾಸ ಯಾವಾಗ ಇದಾಗ್ಬಿಟ್ಟ. ಎಲ್ಲರೂ ಹೋದ್ಮೇಲೆ ಒಂದು ದೃಷ್ಟಿ ತೆಗೆಯೋಣ. ಫೀಮೇಲ್ನ ವೀಕ್ ಅಂತ ಹೇಳ್ತಾ ಇದ್ದಾರೆ ಇವರು. ಈಗ ನಾನೀಗ ಹೋಗಿ ಸಡನ್ ಆಗಿ ಫೀಮೇಲ್ ಇಂಟ್ರೊಡ್ಯೂಸ್ ಮಾಡಿಸ್ಬಿಟ್ರೆ ಫೈಟರ್ ಫಿಶ್ ಇಂದ ಇಷ್ಟೆಲ್ಲ ಸ್ಟೋರಿ ಇದೆ ಗಾಯ್ಸ್. ಯಾವಾಗ ಬಿಡ್ಬೇಕು ನಾನು? ಫಸ್ಟ್ ಲೋಕನೇ ಇದೆ ಗಾಯ್ಸ್. ನೋಡ್ತಾ ಇರೋದು ಎಷ್ಟು ಗಾಯ್ಸ್, ಒಂದು ಬೌಲ್ಗೆ 80 ರೂಪಾಯಿ, ಮೀನಿಗೂ ಸೇರಿ ಇದೆ ಗಾಯ್ಸ್. ಎಲ್ಲ ಅಷ್ಟೇ ಮಿಷಿನ್ಗಳಿದೆ. ಸೊ ಮಿಷಿನ್ಗಳ ಬಗ್ಗೆ ನೋಡ್ಕೋಬೋದು. ಹಂಗೆ ಹೇಳಿದ್ಯಾ ಟ್ರ್ಯಾಕ್ಟರ್ಗಳಿದೆ. ಸೊ ಟ್ರ್ಯಾಕ್ಟರ್ ಅದೇ ಆಯಿತು ಉಳಿಯೋದು. ಇವಾಗಂತೂ ಪೆಟ್ರೋಲು ಡೀಸೆಲ್ ಹಾಕೊಂಡು ಹಿಡಿಯೋದು. ಇಲ್ಲಿ JCB ಗಾಯ್ಸ್, ಫುಲ್ ಸಕ್ಕತ್ತಿದೆ ಅಲ್ವಾ ಇದು ಎಕ್ವಿಪ್ಮೆಂಟ್ಸ್. ಇದು GKVK ಗಾಯ್ಸ್. ನೀವು ಗಾಯ್ಸ್ ಬಿರಿಯಾನಿ ಟೇಸ್ಟ್ ಮಾಡೋಣ ಅಂತ ಔಟ್ಸೈಡ್ ಫುಡ್ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಬಟ್ ಚೆನ್ನಾಗಿದೆ ಬಿರಿಯಾನಿ ಟೇಸ್ಟ್ ಮಾಡ್ತಾ ಚೆನ್ನಾಗಿದೆ. GKVK ಬಿರಿಯಾನಿ ಕೊಡಿದ್ರೆ ಬಿರಿಯಾನಿ ರೀ ನೋಡಿರಿ ಬೈ. ಏನಾಗುತ್ತೆ ಚಿಕನ್ ಇದ್ರದ್ದೆಲ್ಲ ಆಗಿರುತ್ತೆ.